ಅದಕ್ಕಿಂತ ಹೆಚ್ಚಾಗಿ ಒಬ್ಬ ಮನೆ ಒಳಗಿರೋ ಹೆಣ್ಮಗಳೇ, ಆ ಕಾಲದಲ್ಲಿ ಅವರೊಂದು ಎಲ್ಲೇ ಸೋದಿದ್ರು, ಒಬ್ಬ ಟೀಚರ್ ಕೆಲಸ ಎಲ್ಲಾದರೂ ಸಿಗೋದು. ನಮ್ಮ ತಂದೆ ಅವಾಗವಾಗ ತಮಾಷೆ ಮಾಡೋರು, ನೀನು ಟೀಚರಾಗಿ ಹೋಗಿದ್ರೆ ಒಂದು ಒಳ್ಳೆ ಕೆಲಸದಲ್ಲಿ ಇರ್ತಿದ್ದೆ, ಚೆನ್ನಾಗಿ ಪಾಠ ಹೇಳ್ಕೊಡುವೆ ಅಂತ. ಅವರು ಮನೆಯಿಂದ ಹೊರಗೆ ಬಂದು ಪಾಠ ಮಾಡದೇ ಇದ್ರು ಮನೆ ಒಳಗೆ ನಮಗೆಲ್ರಿಗೂ ಜೊತೆಗೆ ಮನೆಗೆ ಬಂದಂಥ ಜನಕ್ಕೂ ಒಂದು ಹೇಗೆ ಬದುಕು ನಡೆಸಬೇಕು ಅನ್ನೋದನ್ನು ಕಲಿಸ್ಕೊಟ್ಟು ಹೋಗಿದ್ದಾರೆ. ಇಂಥ ದೊಡ್ಡ ಉದಾಹರಣೆ ಸದ್ಯದಕ್ಕೆ ಸಮಾಜಕ್ಕೆ ಬೇಕಾಗಿದೆ. ಹೆಣ್ಣು ಮಕ್ಕಳುಗಳು ಕೆಲವು ರೀತಿಯಲ್ಲಿ ತ್ಯಾಗ ಮಾಡಿದ್ರೆ ಹೆಚ್ಚಿನ ರೀತಿ ಸಾಧನೆ ಮಾಡ್ಬೋದು ಅನ್ನೋದಕ್ಕೆ ಇವರೊಂದು ಉದಾಹರಣೆ. ನಿಸ್ವಾರ್ಥವಾಗಿ ಅವ್ರು ಮಾಡಿದ್ರು. ಹೋಗೋವಾಗಲೂ ಅಷ್ಟೇ, ತನ್ನ ಗಂಡ ಒಬ್ಬ ಮಾತ್ರ ಎದುರಿಗಿರುವಾಗೆ ಅವ್ರ ಎದುರಿಗೆ ಅವ್ರ ಪ್ರಾಣ ಹೋಗಿದೆ. ಹೋಗಿನ ಮುಂಚೆನೂ ಒಬ್ಬ ಮುತ್ತೈದೆಗೆ ಬೇಕಾದಂಥ ಎಲ್ಲ ಭಾಗ್ಯಗಳನ್ನು ತಗೊಂಡು ಹೋಗಿದ್ದಾರೆ. ಅದರಿಂದ ನೋವಿದ್ರೂ ಸಹ ನನಗೆ ನನ್ನ ತಾಯಿ ಹೋಗುವಾಗ ನಮ್ಮೆಲ್ಲರಿಗೂ ಒಂದು ಒಳ್ಳೆ ಆಶೀರ್ವಾದ ಮಾಡಿ ನಮ್ಗೆಲ್ಲರಿಗೂ ಒಂದು ಒಳ್ಳೆ ಬದುಕು ಕೊಟ್ಟು, ಹೆಚ್ಚಿನ ಜನ ಈಗ ಬಂದು ಹೋಗೋದು ನೀವು ನೋಡ್ತಾ ಇದ್ದೀರಿ, ಅವರೆಲ್ಲರೂ ಅವ್ರ ಮೇಲಿನ ಅಭಿಮಾನಿಕೆ ಬಂದಿದ್ದಾರೆ. ಅಂದರೆ ಬರೀ ನಮ್ಮ 6 ಜನಕ್ಕೆ ಮಾತ್ರ ಅಲ್ಲ, ಇನ್ನಿಬ್ರು ನಮ್ಮ ಜೊತೆಲಿ ನಾವು ಒಟ್ಟು 8 ಮಕ್ಕಳು ಹಂಗೆ ಬೆಳೆದಿದ್ವಿ. ಅದಲ್ಲದೆ ಸಮಾಜದ ಹೆಚ್ಚಿನ ಜನಕ್ಕೆ ಅವರು ಒಂದು ಸಂಸ್ಕಾರ ಕಲಿಸಿ ಹೋಗಿದ್ದಾರೆ ಅನ್ನೋದು ಹೇಳಿ. ಅದಕ್ಕಿಂತ ಹೆಚ್ಚಾಗಿ ಒಬ್ಬ ಮನೆ ಒಳಗಿರೋ ಹೆಣ್ಮಗಳೇ, ಆ ಕಾಲದಲ್ಲಿ ಅವರೊಂದು ಎಲ್ಲೇ ಸೋದಿದ್ರು, ಒಬ್ಬ ಟೀಚರ್ ಕೆಲಸ ಎಲ್ಲಾದರೂ ಸಿಗೋದು. ನಮ್ಮ ತಂದೆ ಅವಾಗವಾಗ ತಮಾಷೆ ಮಾಡೋರು, ನೀನು ಟೀಚರಾಗಿ ಹೋಗಿದ್ರೆ ಒಂದು ಒಳ್ಳೆ ಕೆಲಸದಲ್ಲಿ ಇರ್ತಿದ್ದೆ, ಚೆನ್ನಾಗಿ ಪಾಠ ಹೇಳ್ಕೊಡುವೆ ಅಂತ. ಅವರು ಮನೆಯಿಂದ ಹೊರಗೆ ಬಂದು ಪಾಠ ಮಾಡದೇ ಇದ್ರು ಮನೆ ಒಳಗೆ ನಮಗೆಲ್ರಿಗೂ ಜೊತೆಗೆ ಮನೆಗೆ ಬಂದಂಥ ಜನಕ್ಕೂ ಒಂದು ಹೇಗೆ ಬದುಕು ನಡೆಸಬೇಕು ಅನ್ನೋದನ್ನು ಕಲಿಸ್ಕೊಟ್ಟು ಹೋಗಿದ್ದಾರೆ. ಇಂಥ ದೊಡ್ಡ ಉದಾಹರಣೆ ಸದ್ಯದಕ್ಕೆ ಸಮಾಜಕ್ಕೆ ಬೇಕಾಗಿದೆ. ಹೆಣ್ಣು ಮಕ್ಕಳುಗಳು ಕೆಲವು ರೀತಿಯಲ್ಲಿ ತ್ಯಾಗ ಮಾಡಿದ್ರೆ ಹೆಚ್ಚಿನ ರೀತಿ ಸಾಧನೆ ಮಾಡ್ಬೋದು ಅನ್ನೋದಕ್ಕೆ ಇವರೊಂದು ಉದಾಹರಣೆ. ನಿಸ್ವಾರ್ಥವಾಗಿ ಅವ್ರು ಮಾಡಿದ್ರು. ಹೋಗೋವಾಗಲೂ ಅಷ್ಟೇ, ತನ್ನ ಗಂಡ ಒಬ್ಬ ಮಾತ್ರ ಎದುರಿಗಿರುವಾಗೆ ಅವ್ರ ಎದುರಿಗೆ ಅವ್ರ ಪ್ರಾಣ ಹೋಗಿದೆ. ಹೋಗಿನ ಮುಂಚೆನೂ ಒಬ್ಬ ಮುತ್ತೈದೆಗೆ ಬೇಕಾದಂಥ ಎಲ್ಲ ಭಾಗ್ಯಗಳನ್ನು ತಗೊಂಡು ಹೋಗಿದ್ದಾರೆ. ಅದರಿಂದ ನೋವಿದ್ರೂ ಸಹ ನನಗೆ ನನ್ನ ತಾಯಿ ಹೋಗುವಾಗ ನಮ್ಮೆಲ್ಲರಿಗೂ ಒಂದು ಒಳ್ಳೆ ಆಶೀರ್ವಾದ ಮಾಡಿ ನಮ್ಗೆಲ್ಲರಿಗೂ ಒಂದು ಒಳ್ಳೆ ಬದುಕು ಕೊಟ್ಟು, ಹೆಚ್ಚಿನ ಜನ ಈಗ ಬಂದು ಹೋಗೋದು ನೀವು ನೋಡ್ತಾ ಇದ್ದೀರಿ, ಅವರೆಲ್ಲರೂ ಅವ್ರ ಮೇಲಿನ ಅಭಿಮಾನಿಕೆ ಬಂದಿದ್ದಾರೆ. ಅಂದರೆ ಬರೀ ನಮ್ಮ 6 ಜನಕ್ಕೆ ಮಾತ್ರ ಅಲ್ಲ, ಇನ್ನಿಬ್ರು ನಮ್ಮ ಜೊತೆಲಿ ನಾವು ಒಟ್ಟು 8 ಮಕ್ಕಳು ಹಂಗೆ ಬೆಳೆದಿದ್ವಿ. ಅದಲ್ಲದೆ ಸಮಾಜದ ಹೆಚ್ಚಿನ ಜನಕ್ಕೆ ಅವರು ಒಂದು ಸಂಸ್ಕಾರ ಕಲಿಸಿ ಹೋಗಿದ್ದಾರೆ ಅನ್ನೋದು ಹೇಳಿ.